ನಮಸ್ತೆ, ಹೊಸ ವರ್ಷದ ಶುಭಾಶಯಗಳು ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ. ಆ್ಯಂಡ್ ರೇಷ್ಮೆ ಸೀರೆ ನಮ್ಮ ರೇಷ್ಮೆ ಇದ್ದಾಳೆ. ಸೊ ನಮ್ಮ ಇದ್ದಾನೆ ಕಾಳಿದಾಸ. ಸೊ ಅವರಿಬ್ಬರು ಮಾತಾಡ್ತಾರೆ. ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲ ಹೆಣ್ಮಕ್ಳು ಎಳ್ಬೀರಿ, ಗಂಡು ಮಕ್ಕಳು ಕಿಚಾಯಿಸಿ ಖುಷಿಯಾಗಿರಿ, ಒಳ್ಳೇದು ಮಾತಾಡಿ. ಹ್ಯಾಪಿ ಸಂಕ್ರಾಂತಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ನಮ್ಮ ಶಿವ ಸಾಂಗ್ ಸೆಲೆಬ್ರೇಟ್ ಮಾಡ್ತಾ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆದಷ್ಟು ಬೇಗ 2ನೇ ಹಾಡು ರಿಲೀಸ್ ಆಗುತ್ತೆ. ಹೌದಾ? ಯಾವಾಗ ಮಗ ನಿನ್ಗೇನ ಗೊತ್ತಾ? ಇಲ್ಲ ಅಪ್ಪ, ಹಾಗಾದ್ರೆ ನಾವು ಹೋಗ್ತೀನಿ. ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ 2ನೇ ಹಾಡು ಯಾವಾಗ ರಿಲೀಸ್ ಆಗುತ್ತೆ ಅಂತ. ಇಲ್ಲಿ ಯಾವಾಗ ಮಗನೇ? ಯಾವಾಗ? ಆದಷ್ಟು ಬೇಗ, ಅತಿ ಶೀಘ್ರದಲ್ಲಿ. ಅದೇ ಯಾವಾಗ ಹೇಳ, ನನಗಂತೂ ಗೊತ್ತಿಲ್ಲ ಗುರುವೆ, ನಿಜವಲ್ಲ ಮಗ. ಯಾರ ಕೇಳಿದ್ರೆ ನನಗೂ ನಿನ್ಗೂ ಇದಕ್ಕೂ ನನಗೂ ಸಂಬಂಧ ಇಲ್ಲ ಮಗ. ಎಲ್ಲ ರೆಕಾರ್ಡ್ ಆಗ್ತಾ ಇದೆಯಾ? ರೆಕಾರ್ಡ್ ಆಗ್ತಿದೇನಾ? ಹೌದಾ? ಥ್ಯಾಂಕ್ ಯು. ಆದಷ್ಟು ಬೇಗ ಸಾಂಗ್, ಸಿನಿಮಾ ಎಲ್ಲ ರಿಲೀಸ್ ಆಗುತ್ತೆ. ನಿಮ್ಮ ಸಪೋರ್ಟ್ ನಮ್ಮ ಇಡೀ ತಂಡದ ಅದನ್ನ ಹೇಳ್ಬಿಡಿ, ರಿಲೀಸ್ ಯಾವಾಗ ಅಂತ ಕೇಳ್ಬಿಡ್ರಪ್ಪ. ಈ ಸಾಂಗ್ ಏನೋ ಕೇಳ್ಬಿಡಿ. ನಿಜ ಹೇಳ್ತೀನಿ, ಇಲ್ಲಿ 2ನೇ ಹಾಡು 14th ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇಗೆ. ಸುಪ್ರೀತ್ ಸರ್, ವೆಂಕಟ್ ಸರ್ ಕೇಳಿಸ್ಕೊಂಡ್ರಾ? ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಮಗೆ ಸಂಬಂಧ ಇಲ್ಲ. ಹೇಳಿ ಮೇಡಮ್, ಅನೌನ್ಸ್ ಮಾಡ್ಬಿಡಿ. ನೀವೇ ಹೇಳಿದ್ರಿ ನಮ್ಮ ಕಡೆಯಿಂದ ಒಂದು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾ ಇದೀವಿ ಅವ್ರಿಗೆಲ್ಲ ಅಂತ. ನಾವು ನಿನ್ಗೆ ಪರ್ಸನಲ್ ಆಗಿ ಸುಮ್ಮನೆ ಹೇಳಿದ್ದು, ನಿನಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾ ಇದೀನಿ ಮಗನೇ ಅಂತ. ನೀನು ಹೋಗ್ಬಿಟ್ಟು ಊರು ತುಂಬ ಹೇಳ್ಕೊಂಡ್ಬಿಟ್ರು ನೀನು. ಸೊ ಅವರು ಪರ್ಸನಲ್ ಆಗಿ ಹೇಳಿದ್ರು ಅವ್ರ ಚಾನೆಲ್ಗೂ. ಯಾರು ನೋಡಲ್ಲಿ ಅದು ಎಡಿಟ್ ಮಾಡ್ತೀರಲ್ಲ ಮೇಡಮ್, ಅದು ಕಿತ್ತಾಕ್ಬಿಡಪ್ಪ. ನನಗೂ ಇದಕ್ಕೂ ಸಂಬಂಧ ಇಲ್ಲ, ಅವರೆಲ್ಲ ಹೇಳ್ತಾರೆ. ಫೆಬ್ರವರಿ 14ನೇ ತಾರೀಕು ಒಂದು ಸಾಂಗ್ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಇಡೀ ಎಂಟೈರ್ ಟೀಮು. ಡೈರೆಕ್ಟರ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ನಮ್ಮ ಕೇಳಿ ಕೊಟ್ಟಾದ್ಮೇಲೆ ನಾವೇನು ಕೊಡೋದು, ಸೇಮ್ ಟು ಸೇಮ್ ಕರೆಂಟ್ ಪೇಸ್ಟ್ ಅಷ್ಟೇ. ಸೊ ವ್ಯಾಲೆಂಟೈನ್ಸ್ ಡೇಗೆ ಅಂದರೆ ಒಂದು ಖುಷಿಯಾದ ವಿಷಯ ಏನಪ್ಪ ಅಂದರೆ, ಎಲ್ಲ ರೀಲ್ಸ್ ಮಾಡಿರೋ ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲೀಸ್ ಎಲ್ಲರೂ, ನೀವು ಎಲ್ಲ ಟೋಟಲ್ ಎಲ್ಲರೂ ತುಂಬ ಥ್ಯಾಂಕ್ಸ್. ಅದ್ರ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಸೊ 2 ಲಕ್ಷದ ಮೇಲೆ ರೀಲ್ಸ್ಗಳನ್ನ ನಡೀತಾ ಇದೆ, ಹೋಗ್ತಾ ಇದೆ. ತುಂಬ ಥ್ಯಾಂಕ್ಸ್ ರಿಯಲಿ. ಇಷ್ಟು ಬಿಗ್ ದೊಡ್ಡ ಹಿಟ್ ಮಾಡಿದ್ದೀರಾ. ಆ್ಯಂಡ್ ನೆಕ್ಸ್ಟ್ 14th ಬರ್ತಾ ಇದೆ ವ್ಯಾಲೆಂಟೈನ್ಸ್ ಡೇಗೆ. ಆಯ್ತು, ಅನೌನ್ಸ್ಮೆಂಟ್ ಪಕ್ಕ 14th ಫೆಬ್ರವರಿ ನಮ್ಮ 2nd ಸಾಂಗ್ ರಿಲೀಸ್ ಆಗ್ತಿದೆ. ಸೊ ಶಿವಗೆ ಎಷ್ಟು ಪ್ರೀತಿ ತೋರಿಸಿದ್ದೀರಾ, ಇನ್ನೂ ಜಾಸ್ತಿ ಪ್ರೀತಿ 2nd ಸಾಂಗಿಗೂ ತೋರಿಸಿ ಅಂತ ಕೇಳ್ಕೊತೀವಿ. ಅದ್ಭುತವಾದ ಸಾಂಗ್ ಬರುತ್ತೆ. ತುಂಬ ಅಂದರೆ ಈ ಶಿವ ಐ ಥಿಂಕ್ ಏನಿದೆ ಇದ್ರ ಮೇಲೆ ಸಾಂಗ್ ಇರುತ್ತೆ ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದಕ್ಕಿಂತ ಅದ್ಭುತವಾಗಿ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದೆನ್ ಬರ್ತಿದೆ ವ್ಯಾಲೆಂಟೈನ್ಸ್ ಡೇ. ಸೊ ಒಳ್ಳೆ ಗಿಫ್ಟು. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಏಪ್ರಿಲ್ಗೆ ಟ್ರೈ ಮಾಡ್ತಿದ್ದೀವಿ ಸಿನಿಮಾ ರಿಲೀಸ್ ಅಂತ. ನೋಡೋಣ, ಇಲ್ಲಿ ಟ್ರೈ ಮಾಡ್ತಾಯಿದ್ದೀವಿ. ಏನು ಮಗನೇ ಟ್ರೈ? ಹ್ಞೂ ಅಣ್ಣ. ರೀಲ್ಸ್ ಮಾಡಿದವ್ರು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವು ಟೈಮ್ ಕೊಟ್ಟು ಈ ಸಾಂಗ್ಗೆ ರೀಲ್ಸ್ ಮಾಡಿದ್ದೀರಾ, ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಬರೀ ನಮ್ಮ ಫ್ಯಾನ್ಸ್ ಅಂತ ಅಲ್ಲ, ಎಲ್ಲ ಆ್ಯಕ್ಟರ್ಸ್ ಫ್ಯಾನ್ಸೂ ಇದು ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ. ಆ್ಯಂಡ್ ನೀವು ನಿಮ್ಮ ಹೀರೋಗಳಿಗೆಲ್ಲ ಹಾಕೊತಾ ಇದ್ದೀರಾ ಅಂದರೆ ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಟೈಮ್ ಕೊಟ್ಟಿದ್ದಕ್ಕಿಂತ ಥ್ಯಾಂಕ್ ಯು ಸೋ ಮಚ್. ಒಂದು ಕರೆಕ್ಟ್ ನೀವು ಹೇಳಿದ ಮನೆ ಖುಷಿಯಾದ ವಿಷಯ ಅಂದರೆ, ಪ್ರತಿಯೊಬ್ಬರು ಅವ್ರವ್ರದ್ದೇ ಒಂದು ಟ್ರೆಂಡಲ್ಲಿ ಅವ್ರವ್ರದ್ದೇ ಇದನ್ನು ಹಾಕೊಂಡು ಮಾಡ್ತಿದ್ದಾರೆ. ನಿಜವಾಗ್ಲೂ ಖುಷಿ, ಒಳ್ಳೆ ಬೆಳವಣಿಗೆ. ಕನ್ನಡ ಚಿತ್ರರಂಗದಲ್ಲಿ ನಾವು ಒಳ್ಳೆ ಒಂದು ಕುಟುಂಬ ಅಂತ ಏನು ಇತ್ತು, ಆ ಕುಟುಂಬ ನನ್ನ ಶಿವ ಸಾಂಗಲ್ಲಿ ಎಲ್ಲರೂ ತೋರಿಸ್ತೀರಾ. ತುಂಬ ಧನ್ಯವಾದಗಳು ಎಲ್ಲರಿಗೂ. 2025 ವಾಸ್ ಅ ಗ್ರೇಟ್ ಸ್ಟಾರ್ಟ್, ಬಿಕಾಸ್ ಆ ಶಿವನ ಅನುಗ್ರಹ ಈ ಸಿನಿಮಾ ಮೇಲಿದೆ. ಶಿವ ಸಾಂಗ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ವಿ ಆರ್ ಹ್ಯಾಪಿ. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಆನಂದ್ ಆಡಿಯೋ ಅವ್ರಿಗೆ ಮತ್ತು ಅರ್ಜುನ್ ಜನ್ಯ ಸರ್ಗೆ, ನಮ್ಮ ಡೈರೆಕ್ಟರ್ ಅಫ್ಕೋರ್ಸ್ ಹೀರೋಯಿನ್ ಮೇಡಮು ರೇಷ್ಮಾ ಮೇಡಮ್ ಅವ್ರಿಗೆ, ಆ್ಯಂಡ್ ನಮ್ಮ ಮೋಹನ್ ಮಾಸ್ಟರ್ಗೆ. ಸೊ ಇಡೀ ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಮತ್ತು ಎಂಟೈರ್ KD ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟ.
ಹೇಳ್ರಿ ಮೇಡಮ್ ಮಾತಾಡ್ರಿ. ಅಷ್ಟೇ. ನಾನು ಬೇರೆ ನೆಕ್ಸ್ಟ್ ಸಾಂಗು ರಿಲೀಸ್ ಡೇಟ್ ಹೇಳ್ಬಿಡ್ತೀನಿ. ಹೇಳ್ಬಿಡಿ ಅದನ್ನು ಹೇಳ್ಬಿಡಿ ತೆಗೆ. ಇನ್ನೊಂದು ಸಾಂಗ್ 3ನೇ ಸಾಂಗ್ ಹೇಳ್ಬಿಡಿ, ಅದನ್ನು ತೆಗೆ. ಕಮಿಟ್ ಮಾಡ್ಬಿಡಿ. ಕಮೆಂಟ್ ಮಾಡಿ ಹೇಳ್ಬಿಡಿ ತೆಗೆ, ನಿಮ್ಮ ಬಾಯಲ್ಲಿ ಹೇಳ್ಬಿಡಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲ ಅದು ಹೇಳ್ಬೇಕು ಹೇಳಿದ್ರೆ ಎದ್ದೋಗಲ್ಲ ಗುರು, ನಾನು ಇಲ್ಲ ಕೂತ್ಕೊತೀನಿ ನನ್ನ ಮಗನೇ. ನಾನು ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ, ತುಂಬ ಥ್ಯಾಂಕ್ಸ್. ಆ್ಯಂಡ್ ಇವತ್ತಿನವರೆಗೂ ಶಿವ ಸಾಂಗ್ನ ಈ ಮಟ್ಟಕ್ಕೆ ತೊಗೊಂಡೋಗಿ ರೀಚ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಏಪ್ರಿಲ್ಗೆ ಟ್ರೈ ಮಾಡ್ತೀನಿ ಸಿನಿಮಾ ಬರೋಕ್ಕೆ. ಆಲ್ ದ ಬೆಸ್ಟ್. ಆ್ಯಂಡ್ ಇನ್ನು ಮಿಕ್ಕಿದೆಲ್ಲ ನಮ್ಮ ಹೀರೋಯಿನ್ ಮಾತಾಡ್ತಾರೆ. ಇನ್ಯಾರು ಕೇಳಂಗಿದ್ರೆ ಕೇಳ್ಬಿಡಿ ನೀವುಗಳು. ಓ ನಾವೇ ಮಾತಾಡ್ತಾನೆ ಇದ್ದೀನಿ, ಕೇಳಿದ್ರು. ಫೆಬ್ರವರಿ 14th ಅಂದರೆ ಏನು ಗುರುವೇ? ಬರುತ್ತೆ ಅದು ಸ್ವಲ್ಪ ದಿವಸದಲ್ಲಿ ಬಿಡ್ತೀವಿ. ಬರುತ್ತೆ ಇನ್ನೂ ಕೆಲಸ ನಡೀತಾ ಇದೆ. ಸೊ ಬರುತ್ತೆ 100% ಬಿಡ್ತೀನಿ. ಅದಕ್ಕೆಲ್ಲ ನಿಮ್ಗೆ ಕರೀದೆ, ನೀವು ಇಲ್ಲದೆ ನಾವು ಹೆಂಗೆ? ನೀವಿದ್ರೇ ಎಲ್ಲ ಅಲ್ಲಿ. 14th ಒಳ್ಳೆ ತುಂಬ ಒಂದು ಯೂನಿಕ್ ಕಾನ್ಸೆಪ್ಟ್ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅದನ್ನು ಡೈರೆಕ್ಟರ್ ಅನೌನ್ಸ್ ಮಾಡ್ತಾನೆ ಸ್ವಲ್ಪ ದಿವಸ. ಈ ರಾಜ್ಯದಲ್ಲಿ ಓಕೆ, ನೆಕ್ಸ್ಟ್ ಬೇರೆ ರಾಜ್ಯದಲ್ಲಿ ಹೋಗಿ ಸಾಂಗ್ ಲಾಂಚ್ ಮಾಡೋದಲ್ಲ? 100% ಈ ಸಾಂಗ್ ನೆಕ್ಸ್ಟ್ 14th ಲಾಂಚ್ ಮಾಡೋದು ಹೊರಗಡೆ ಇದರಲ್ಲಿ. ಅದನ್ನು ಅನೌನ್ಸ್ ಮಾಡ್ತೀವಿ, ಎಲ್ಲಿ ಏನು ಅಂತ ಅಂದ್ಬಿಟ್ಟು ಅದನ್ನು ಅನೌನ್ಸ್ ಮಾಡ್ತೀವಿ. ನಿಮಗೆ ಗೊತ್ತಿಲ್ಲದಾಗ ನಾವೇನು ಮಾಡೋದಿಲ್ಲ. ಓಕೆ. ಆ್ಯಂಡ್ ಇದಕ್ಕೆಲ್ಲ ಕಾರಣ ಕೆವಿನ್ ಎಲ್ಲೋ ಅಲ್ಲೆಲ್ಲೋ ಇದರಲ್ಲಿ ಶ್ರೀಕೃಷ್ಣನ್ ಥರ ಎಲ್ಲೋ ಕುತ್ಕೊಂಡು ನಮ್ಮನ್ನೆಲ್ಲ ಗೈಡ್ ಮಾಡ್ಕೊಂಡು ಕೂತಿದ್ದಾರೆ. ಸೊ ಮೊದಲಿಂದಾಗ ಅವ್ರಿಗೆ ಥ್ಯಾಂಕ್ಸ್. ಯಾಕಂದರೆ ಈ ಮಟ್ಟಕ್ಕೆ ನಮಗೆ ಸಪೋರ್ಟ್ ಮಾಡ್ಕೊಂಡು, ಈ ಮಟ್ಟಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು, ಸೊ ಇಷ್ಟು ಮಟ್ಟಿಗೆ KD ಸಿನಿಮಾನ ವರ್ಲ್ಡ್ ವೈಡ್ ತೊಗೊಂಡೋಗ್ತಿದ್ದಾರೆ. ತುಂಬ ಥ್ಯಾಂಕ್ಸ್ ಕೆವಿನ್ ಟೀಮ್ಗೂ ಮತ್ತು ಕೆವಿನ್ ಅವ್ರಿಗೂ, ಕೆವಿನ್ ಟೀಮ್ಗೂ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏನಿವತ್ತು ಸ್ಪೆಷಲ್ ಅಂದರೆ ಈ ಜಾಗದಲ್ಲಿ ನಮಗೆಲ್ಲ ಕರೆಸಿ ಏನು ಸ್ಪೆಷಲ್? ಅಲ್ಲ ಬ್ರೋ, ನನಗೆ ಸಂಕ್ರಾಂತಿ ಅಂದರೆ ಏನು ಸ್ಪೆಷಲು ಅಂದರೆ ಸಂಕ್ರಾಂತಿನೇ ಸ್ಪೆಷಲ್. ನಾವು ಇಲ್ಲೇ ಆಚರಿಸೋದು. ಅಣ್ಣ ಇದ್ದಾರೆ ಇಲ್ಲಿ, ಮತ್ತು ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ದೀವಿ. ಮತ್ತು ನೀವುಗಳು ನಮ್ಮ ಫ್ಯಾಮಿಲಿ, ನೀವುಗಳು ಇದ್ರೂ ಲೈಕ್ ಇಟ್ ಈಸ್ ಕಂಪ್ಲೀಟ್ ಅಂತ ಫೀಲ್ ಆಯಿತು. ಸೊ ನಿಮ್ಮೆಲ್ಲರ ಜೊತೆ ಆಚರಿಸ್ಕೊಳ್ಳೋಣ ಅಂತ ಕರೆದು. ಸರ್, ರೆಟ್ರೋ ಗೆಟಪ್ಪಲ್ಲಿದ್ದಾರೆ ಎಲ್ಲ ಆ್ಯಕ್ಟರ್ಗಳು ಕೂಡ. ರವಿ ಸರ್ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು. ಸರ್ ಅಂತೂ ಪ್ರಮೋಷನಲ್ಲೂ ಹಂಗೆ ಇದ್ದಾರೆ, ಸಿನಿಮಾದಲ್ಲಿ ಅಲ್ಲದೆ ಪ್ರಮೋಷನ್ ಹಂಗೆ ಇದ್ದಾರೆ. ಯಾವ ಥರದ ಕಾನ್ಸೆಪ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಕಡೆಯಿಂದ ಸಿನಿಮಾದ? ರೆಟ್ರೋ ಅಂದ ತಕ್ಷಣ ನಿಮಗೆ 1975 ಗೊತ್ತಾಯಿದೆ. ಈಗ ನಮ್ಮ ಧ್ರುವ ಬಟ್ಟೆ ಹಾಕೊಂಡ್ರೆ ನೋಡಿರ್ತೀರ ನೀವೆಲ್ಲ ರೆಟ್ರೋ. ಬಟ್ ಅದನ್ನು ನಮ್ಮ ಹುಡುಗಿ ಪಕ್ಕದಲ್ಲಿ ಒಂದು ಹುಡುಗಿ ಕೂತಿಯಾಳ ನೋಡಿ, ಮತ್ಲಕ್ಷ್ಮಿ ಹೆಂಗೆ ಬಂದಿಯಾಳ ನೋಡಿ, ಗ್ಲಾಮರಾಗೆ ಲಗ ಅಂತ ಬಂದಿಯಾಳ. ಅವಳು ರೆಟ್ರೋದಲ್ಲಿ ಬರ್ಬೋದಾಗಿತ್ತಾನೆ ಅಲ್ವಾ? ಯಾಕೆ ಬಂದಿಲ್ಲ ಅಂತ ಕೇಳಿ. ಸೊ ರೆಟ್ರೋ ಅಂದರೆ 1975, 80s ಅಂಡರಲ್ಲಿ ಎಂಟರ್ ಸಿನಿಮಾ ನಿಮಗೆ ಹಳೆ ಬೆಂಗಳೂರು ಕರ್ಕೊಂಡು ಹೋಗುತ್ತೆ. ಕಾಳಿದಾಸ KD ಹಳೆ ಬೆಂಗಳೂರನ್ನ ತೋರಿಸ್ತಾನೆ. ಅಲ್ಲಿ ನಡೆಯುವಂಥ ಒಂದು ಎಮೋಷನ್ಸ್ ಏನಿದೆ, ಸೊ ಅದನ್ನು ಹೇಳಕ್ಕೆ ಕೊಟ್ಟಿದ್ದೀವಿ. ಅದೇ ಬರುತ್ತೆ, ಏಪ್ರಿಲ್ಗೆ ಬರುತ್ತೆ, ನೀವೇ ನೋಡ್ತೀರಾ. ಏಪ್ರಿಲ್ಗೆ ಟ್ರೈ ಮಾಡ್ತಾಯಿದ್ದೀನಿ. ಏಪ್ರಿಲ್ ಅಂತ ಹಾಕಿಬಿಟ್ರೆ ನೀವೆಲ್ಲ ಸೇರ್ಕೊಂಡ ಮೇಲೆ. ಹಾಂ ಸರಿ. ಆಮೇಲೆ ಇನ್ನೇನು ಸಮಾಚಾರ? ರಮೇಶ್ ಸರ್ ಒಂದು ಇಂಟರ್ವ್ಯೂಲಿ ಸರ್ ನಮಗೆಲ್ಲ ಸಿಕ್ತಾಗ, ಯೂಟ್ಯೂಬರ್ಸ್ ಎಲ್ಲ ಸಿಕ್ತಾಗ ಮಾತಾಡ್ತಾ ಇದ್ರು, ನೆಕ್ಸ್ಟು ಸಿನಿಮಾ ಮಾಡಿದಾಗ ನಾನು ಒಂಥರ ರೌಡಿ ಗೆಟಪ್ಪಲ್ಲಿ ಮಾಡ್ತೀನಿ, ರೌಡಿಸಮ್ ಮೇಲೆ ಮಾಡೋದು ನಾನು. ನಾರ್ಮಲ್ ಆಗಿ ಲವ್ ಇವೆಲ್ಲ ಸಾಕಾಗ್ಬಿಟ್ಟಿದೆ ನನಗೆ, ಇನ್ನೇನಾದರೂ ರೌಡಿಯಾಗಿ ಇದು ಮಾಡಬೇಕು ಅಂತ. ಏನೋ ಈ ಸಿನಿಮಾದಲ್ಲಿ ಏನಾದರೂ ಇದೆಯಾ ಸರ್? ನೀನು ಪರ್ಸ್ನಲ್ ಆಗಿ ಕೇಳಿದ್ದ, ನೀನು ಎಲ್ಲರ ಮುಂದೆ ಕೇಳಿ. ಎಲ್ಲ ಯೂಟ್ಯೂಬರ್ಗೂ ಕೇಳಿದ್ದಾರೆ. ಹೌದಾ? ಸರಿ, ಏಪ್ರಿಲ್ ನೋಡೋಣ. ಅದೇನು ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ. ನಿನ್ಗೇನ ಗೊತ್ತಾ ಮಗನೇ? ಇಲ್ಲ ಇವಳು ಗೊತ್ತು, ಈ ನಮ್ಮ ಹೀರೋಯಿನ್ ಗೊತ್ತಿದೆ. ಹೇಳ್ಬಿಡ ಮಗ, ಇದು ಹೇಳ್ಬಿಡ, ಇರ್ಲಿ ಹೇಳ್ಬಿಡ. ಸೊ ಏಪ್ರಿಲ್ ಬರುತ್ತೆ, ಏಪ್ರಿಲ್ ನೋಡಿ ಏನಿದೆ ಅಂತೆಲ್ಲ ಇನ್ಸೈಡ್ ಗೊತ್ತಾಗುತ್ತೆ ಅಲ್ವಾ ಮಕ್ಕಳ? ಆಮೇಲೆ ಇನ್ನೇನಲ್ಲ ಸಮಾಚಾರ? ನಿಮಗೆ ಕಾಳಿದಾಸನಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದು ಎಷ್ಟು ಖುಷಿ ಕೊಡ್ತು, ಪ್ಲಸ್ ಆಸ್ ಆನ್ ಆ್ಯಕ್ಟರ್ ಆಗಿ ನಿಮ್ಗೆ ಎಷ್ಟು ಕಾನ್ಫಿಡೆಂಟ್ ಆಗುತ್ತೆ? ಖುಷಿ ಅನ್ನೋದು ಅಫ್ಕೋರ್ಸ್ ಇಟ್ ಈಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಮಿ. ಏಕೆಂದರೆ ಹೀಸ್ ವರ್ಕ್ಡ್ ವಿತ್ ಡೈರೆಕ್ಟರ್ ಅವರು ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ಅವರು ಎಲ್ಲ ಥರ ಆ್ಯಕ್ಟಿಂಗೂ ನೋಡಿಬಿಟ್ಟಿದ್ದಾರೆ. ಸೊ ನಾವು ಅವ್ರನ್ನ ಸ್ಯಾಟಿಸ್ಫೈ ಮಾಡೋದು ಸ್ವಲ್ಪ ಕಷ್ಟ. ಕರೆಕ್ಟ್ ಅಲ್ವಾ? ಜೆನ್ಯೂನ್ಲಿ ದರ್ಶನ್ ಸರ್ ಜೊತೆ ಮಾಡಿದ್ದಾರೆ, ಸುದೀಪ್ ಸರ್ ಜೊತೆ ಅವ್ರು ಮಾಡಿದ್ದಾರೆ, ಶಿವಣ್ಣನ ಜೊತೆ ಮಾಡಿದ್ದಾರೆ, ಎಕ್ಸ್ಕ್ಯೂಸ್ ಮೀ ರಮ್ಯಾ ಮೇಡಮ್ ಜೊತೆ. ಸೊ ಈ ಸೀನ್ ದೊಡ್ಡ ಆ್ಯಕ್ಟರ್ಸ್ ಜೊತೆನೇ ಮಾಡಿದ್ದಾರೆ. ಸೊ ಅವನು ದೊಡ್ಡ ಆ್ಯಕ್ಟ್ರ್ ಅಲ್ಲ ಹಂಗಲ್ಲ, ದೊಡ್ಡ ಆ್ಯಕ್ಟರ್ಸ್ ಜೊತೆ ಮಾಡಿದ್ದಾರೆ. ನಾವು ಅದಕ್ಕೇ ಯಾವ್ದಾನ ಒಂದು ಸೀನ್ ಹೇಳಿದಾಗ ಒಂದು 5-6 ಥರ ಮಾಡ್ತೀವಿ. ಅಣ್ಣ ಇದರಲ್ಲಿ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡ್ಕೊಳ್ರಿ ಅಂತ. ಏಕೆಂದರೆ ಅವ್ರದ್ದು ಒಂಚೂರು ಅತೃಪ್ತ ಆತ್ಮ.
ಇಲ್ಲ ಇನ್ನೂ ಒಂಚೂರು ಬೇಕು, ನನಗೆ ಇನ್ನೂ ಬೇರೆ ಬೇರೆ ಬೇಕು ಅಂತ ಹೇಳ್ತೀನಿ. ಸೊ ಆತ್ಮನ ತೃಪ್ತಿಪಡಿಸೋದಕ್ಕೊಂದು ಪ್ರಯತ್ನ ನಡೆದಿದೆ. ಇಲ್ಲ ಬ್ರೋ, ವಿ ಹ್ಯಾವ್ ಗಿವನ್ ಅವರ್ 100%. ತುಂಬ ಹೋಮ್ವರ್ಕ್ ಮಾಡಿಕೊಂಡು ಮಾಡಿರೋವಂಥ ಸಿನಿಮಾ ಇದು. ಈ ಸಿನಿಮಾಲಿ ನೀವು ಯೂಶ್ವಲಿ ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದೆಲ್ಲ ಇರುತ್ತೆ. ಒಳ್ಳೆ ಡೈಲಾಗ್ಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ಆ್ಯಂಡ್ ಮಾಸ್ ಡೈಲಾಗ್ಸು ನಿಮ್ಗೆ ಕೇಳಂಗೆ ಇಲ್ಲ, ಅದಿರುತ್ತೆ. ಒಂದು ಒಳ್ಳೆ ಡ್ರಾಮಾ ಇದೆ, ಜಾಸ್ತಿ ಫೈಟ್ಸ್ ಇರಲ್ಲ ಇದರಲ್ಲಿ. ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಒಂದು ಸಿನಿಮಾ. ತುಂಬ ಇನ್ನೋಸೆನ್ಸ್ ಕ್ಯಾರಿ ಮಾಡಿದ್ದಾರೆ. ಅಂದರೆ ಕಾಳಿದಾಸ ಕ್ಯಾರೆಕ್ಟರ್, ಅವ್ನು ತುಂಬ ಇನ್ನೋಸೆಂಟು ಅವನು. ಸೊ ಅವನಿಗೆ ಏನಾದರೂ ಆಯಿತು ಅಂದರೆ ಆ್ಯಸ್ ಅನ್ ಆಡಿಯನ್ ಅವ್ರಿಗೆ ಬೇಜಾರಾಗಬೇಕು. ಸೊ ಅಷ್ಟು ಚೆನ್ನಾಗಿ ಪೋಣಿಸಿದ್ದಾರೆ ಕ್ಯಾರೆಕ್ಟರ್ನ. ಮತ್ತು ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ಜನ ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ. ರವಿಚಂದ್ರನ್ ಸರ್ ಆಗಿರ್ಬೋದು, ರಮೇಶ್ ಅರವಿಂದ್ ಅವರಾಗಿರ್ಬೋದು, ಸಂಜಯ್ ದತ್ ಸರ್, ಶಿಲ್ಪಾ ಶೆಟ್ಟಿ, ಎಲ್ರಿಗೂ ಸ್ಕ್ರೀನ್ ಸ್ಪೇಸ್ ಅನ್ನೋದಿರುತ್ತೆ. ಸೊ ಇಷ್ಟು ಜನ ಆ್ಯಕ್ಟರ್ಸ್ ಇದ್ದಾಗ ಎಲ್ರಿಗೂ ಸ್ಕ್ರೀನ್ ಸ್ಪೇಸ್ ಹೆಂಗೆ ಕೊಡ್ತೀವಿ, ಮತ್ತು ಅವ್ರದ್ದು ಎಲಿವೇಶನ್ಸ್ ಏನಿರುತ್ತೆ. ಸೊ ಇದನ್ನೆಲ್ಲನೂ ಆ್ಯಸ್ ಅ ಹೋಲ್ ನೋಡಿದ್ರೆ ಹೀಸ್ ಡನ್ ಅ ವಂಡರ್ಫುಲ್ ಜಾಬ್. ಹೀಸ್ ಅ ಪರ್ಫೆಕ್ಟ್ ಡೈರೆಕ್ಟರ್. ಸರ್, ಫಸ್ಟ್ ಪ್ಯಾನ್ ಇಂಡಿಯನ್ ಸಿನಿಮಾ ನಿಮ್ಮ ಕಡೆಯಿಂದ ಅಫಿಷಿಯಲ್ ಆಗಿ, ಅದರಲ್ಲ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಸರ್? ಪ್ಯಾನ್ ಇಂಡಿಯಾ ಕಾನ್ಸೆಪ್ಟು ಆ ಥರ ಏನು ಪ್ರಿಪ್ರೇಷನ್ ಅಂತೇನಿಲ್ಲ. ಮತ್ತೆ ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲ ವರ್ಲ್ಡ್ ಎಲ್ಲಿ ಬೇಕಾದ್ರೂ ಜನ ನೋಡ್ತಾರೆ. ಕಂಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟು. ಎಲ್ಲಕ್ಕೆ ಪ್ಯಾನ್ ಇಂಡಿಯಾ ಅಂತೇನಿಲ್ಲ, ಪ್ಯಾನ್ ಇಂಡಿಯಾ ಅನ್ಕೊಂಡೇನಿಲ್ಲ, ಕಂಟೆಂಟ್ ಓರಿಯೆಂಟೆಡ್. ಸೊ ಇಲ್ಲ 5 ಲ್ಯಾಂಗ್ವೇಜು ಸಿನಿಮಾ ಕಂಟೆಂಟ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಮೂಲೆಗೆ ಯಾವುದೇ ಭಾಷೆಗೆ ಅಡಚಣೆ ಇಲ್ಲದೆ ಹೋಗುತ್ತೆ. ಸೊ ಅದು ಇಂಪಾರ್ಟೆಂಟ್. ಸೊ ಸ್ಟ್ರಾಂಗ್ ಕಂಟೆಂಟ್ ಗೊತ್ತಾ ಇದೆ. ಶಿವ ಎಲ್ಲ ಕಡೆ ನುಗ್ತಾ ಇದ್ದಾನೆ. ಇವಾಗ್ಲೂ ಕುಂಭಮೇಳದಲ್ಲಿ ಎಲ್ಲೋದ್ರೂ ಗುರುಜಿ ಏನದು ಹಿಂದಿ ಲಿರಿಕ್ಕು, ಹಾಂ, ಗುರುಜಿ ಕಿ ಚಾಲ್ ದೇಕು ಅಂದ್ಕೊಂಡೆಲ್ಲ ಅಲ್ಲಿ ಕುಂಭಮೇಳದಲ್ಲಿ ಹಾಕೊಂಡು ಹೊಡಿತಾರೆ. ಅಷ್ಟು ಅದ್ಭುತವಾಗಿ ರೆಸ್ಪಾನ್ಸ್, ಅಷ್ಟು ಅದ್ಭುತವಾಗಿ ಇಟ್ಟಾಗಿದೆ. ಸೊ ಬಿಕಾಸ್ ಆಫ್ ಕಂಟೆಂಟ್ ಸ್ಟ್ರಾಂಗ್ ಆಗಿರೋದ್ರಿಂದ ಕುಂಭಮೇಳದಲ್ಲೂ ಹಾಕೊಂಡು ಇದನ್ನು ಮಾಡ್ತಾರೆ. ಸೊ ಹೋಗ್ತಿದೆ, ಕಂಟೆಂಟ್ ಸ್ಟ್ರಾಂಗ್ ಆಗಿದೆ. ಸೊ ಲೆಟ್ಸ್ ಸಿ, ಭಾರತ ಎಲ್ಲ ಕಡೆ, ಭಾರತ ಅಂತಲ್ಲ ವರ್ಲ್ಡ್ ವೈಡ್ ಪಿಕ್ಚರ್ ರಿಲೀಸ್ ಆಗುತ್ತೆ. ಸೊ ಇವೆಲ್ಲ ನೋಡ್ತೀರಾ, ಆಮೇಲೆ ಮಾತಾಡೋದು. ಡಬ್ಬಿಂಗಿಗೆ ಎಲ್ಲರನ್ನೂ ಕರೆದಿದ್ರಿ, ಮುಕ್ತಾಯ ಆಯ್ತಾ? ಮತ್ತೆ ಧ್ರುವ ಸರ್ಗೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಯಾರು ಡಬ್ ಮಾಡ್ತಿದ್ದಾರೆ? ಇಲ್ಲ ಸರಿ ಡಬ್ ಇಲ್ಲ, ಎಲ್ಲರದು ಡಬ್ಬಿಂಗ್ ಆಗಿದೆ. ಈಗ ಧ್ರುವರ್ದು ಮಾಡಬೇಕು, ಧ್ರುವರ್ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ವೀಕಿಂದ. ಸೊ ಕನ್ನಡ ಧ್ರುವರ್ ಮಾಡ್ತಾರೆ. ಅದಾದ್ಮೇಲೆ ಬೇರೆ ಲ್ಯಾಂಗ್ವೇಜು ಮಾಡ್ತೀನಿ ಮಗನೇ, ಬೇರೆ ಲ್ಯಾಂಗ್ವೇಜು ಅಣ್ಣ ಇದು ಕನ್ನಡ ಮಾಡ್ತೀನಿ. ನಾನು ಹೆಂಗೆ ಹೇಳ್ದ ಅಂದರೆ ಕನ್ನಡ ಮಾಡ್ತೀನಿ, ತೆಲುಗು ಮಾಡ್ತೀನಿ, ತಮಿಳು ಮಾಡ್ತೀನಿ ಅನ್ನಕ್ಕೆ ಬಂದ. ಸೊ ಇಲ್ಲಿ ಕನ್ನಡ ಅವ್ರು ಮಾಡ್ತಾರೆ. ಇನ್ನು ಮಿಕ್ಕಿದ್ದು ನಾವು ಅದೇ ಅವ್ರ ವಾಯ್ಸನ್ನೇ ಹಾಕೊಂಡು ಸೇಮ್ ಧ್ರುವ ಡಬ್ ಮಾಡ್ದಂಗೆ ಇರುತ್ತೆ. ಸೊ ಬೇರೆಯವ್ರ ಡಬ್ ಮಾಡಿಸಿ ಧ್ರುವ ಡಬ್ ಮಾಡ್ದಂಗೆ ಇರುತ್ತೆ ಆ ಎಲ್ಲ ಲ್ಯಾಂಗ್ವೇಜ್. ಯಾಕೆಂದರೆ ಆ ಟೋನ್ನ ಒಂದು ಇದರಲ್ಲಿ ಹಾಕ್ಬಿಟ್ಟು ಮಾಡ್ತೀವಿ. ಓಕೆ. ಸೊ ಮತ್ಲಕ್ಷ್ಮಿ ಮಾಡಿದ್ದಾರೆ. ಮತ್ಲಕ್ಷ್ಮಿ ಲಾಸ್ಟ್ ಇನ್ನೊಂದು ಎರಡು ಸೀನ್ ಇದೆ ಮತ್ಲಕ್ಷ್ಮಿ ಅಲ್ವಾ. ಸೊ ಪೂರಾ ಸ್ಟೈಲಾಗೆ ಪೂರಾ ಹೋ ಅಂದ್ಕೊಂಡೆಲ್ಲ ಮಾಡೋರೆ. ಏನು ಮೇಡಮರೇ? ಸೊ ಇಟ್ಸ್ ಗುಡ್. ಎವ್ರಿ ಒನ್ಸ್ ಡಬ್ಬಿಂಗ್ ಫಿನಿಶ್. ಓನ್ಲಿ ಧ್ರುವರ್ದು ಮಾತ್ರ ಇದೆ. ಧ್ರುವರ್ದು ಈಗ ನೆಕ್ಸ್ಟ್ ವೀಕಿಂದ ಮಾಡ್ತಾರೆ. ಟೈಟಲ್ ಲಾಂಚಿಗೆ ಕರೆದಾಗ ಅಂದರೆ ಅಲ್ಲಿನ ಸ್ಟಾರ್ಗಳು, ದೊಡ್ಡ ದೊಡ್ಡ ಸ್ಟಾರ್ಗಳ ವಾಯ್ಸಲ್ಲಿ ಡಬ್ ಕೊಡ್ಸಿದ್ರೆ ಅವ್ರದ್ದೇ ಕಂಟಿನ್ಯೂ ಆಗುತ್ತೆ ಅಥವಾ? ಆಬ್ವಿಯಸ್ಲಿ 100%. ಯಾವುದು ಚೇಂಜ್ ಇರಲ್ಲ. ಇನ್ನು ಮೋರ್ ದೆನ್ ಆ್ಯಡ್ ಆಗ್ತಾ ಹೋಗ್ತಾ ಇರ್ತೆ ಬಿಟ್ಟರೆ ಅದರಲ್ಲಿ ಯಾವುದು ಚೇಂಜ್ ಇರೋಲ್ಲ, ಯಾವುದು ಇದು ಇರೋಲ್ಲ. ಓಕೆ ಮ್ಯಾಮ್, ಸಾಂಗಲ್ಲಿ ಫುಲ್ ಎನರ್ಜೆಟಿಕ್ ಆಗಿ ಕಾಣಿಸ್ಕೊಂಡಿದ್ರಿ. ಸಿನಿಮಾದಲ್ಲಿ ಹೆಂಗಿರುತ್ತೆ ಅಂತ ಸರ್ ಎಲ್ಲ ಹೇಳ್ತಿರೋದು ನೋಡಿದ್ರೆ ನೀವು ಕೂಡ ಧ್ರುವ ಸರ್ಗೆ ಟಕ್ಕರ್ ಕೊಡೋ ಥರ ಇರುತ್ತೆ ಡೈಲಾಗ್ಸ್ ಅಂತ ಹೇಳ್ತಿದ್ದಾರೆ. ಖಂಡಿತ ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಹೀರೋಯಿನ್ಗಾಗಿರಲಿ ಇಂಥ ಒಂದು ಪಾತ್ರನ ಹುಡುಕ್ತಿರ್ತಾರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ. ಸೊ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ ನನಗೆ ಒಂದು ತುಂಬ ಸ್ಟ್ರಾಂಗ್ ಪಾತ್ರ ಸಿಕ್ಕಿದೆ. ನೀವು ಪೋಸ್ಟ್ರಲ್ಲೇ ನೋಡ್ಬೋದು ಅವ್ರು ಕೂತ್ಕೊಂಡಿರೋ ಸ್ಟೈಲ್ ಆಗಿರಲಿ ಅಥವಾ ಪ್ರತಿಯೊಂದು ಡೀಟೇಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ರೆಬೆಲ್ ಇದ್ದಾಳೆ ಅಂತ. ಸಾಂಗಲ್ಲೂ ಅಷ್ಟೇ ಅದೇ ಎನರ್ಜಿ ಥ್ರೂ ಔಟ್ ಕ್ಯಾರಿ ಆಗುತ್ತೆ. ಆ್ಯಂಡ್ ತುಂಬ ವೇಟೇಜ್ ಇರುವಂಥ ಒಂದು ಪಾತ್ರ. ಪಾಪ ಒಬ್ಬರು ಕಾಳಿದಾಸ ತುಂಬ ರ್ಯಾಗ್ ಮಾಡಿದ್ದಾರೆ. ನಮ್ಮ KD ಟೈಟ್ಲಲ್ಲಿ ಅಷ್ಟೆಲ್ಲ ಮಚ್ಚಿದೆ, ನಿಮ್ಮ ಕೈಯಲ್ಲೂ ಮಚ್ಚಿ ಬರುತ್ತಾ ಅಂತ ಸಿನಿಮಾದಲ್ಲಿ? ನನ್ನ ಕೈಯಲ್ಲಿ ಮಚ್ಚಿರುತ್ತೋ ಅಥವಾ ಯಾಕೆ ನನ್ನ ಮಚ್ಚಲಕ್ಷ್ಮಿ ಅಂತ ಕರೀತಾರೆ ಅಂತ ಏಪ್ರಿಲಲ್ಲಿ ಗೊತ್ತಾಗುತ್ತೆ. ಏಪ್ರಿಲ್ ಹಂಗಾರೆ ಅನೌನ್ಸ್ ಮಾಡಿದ್ರಾ? ಏಪ್ರಿಲ್ ಇವಾಗ ಮಾಡಿದ್ರು. ಏಪ್ರಿಲ್ ಹೆಂಗೆ ಗೊತ್ತಾಗುತ್ತೆ? ಪಿಕ್ಚರ್ನ ಏಪ್ರಿಲ್ ರಿಲೀಸ್ ಅಂತ ಹೇಳಿದ್ದೀನಿ. ಟ್ರೈ ಅಂತ ಹೇಳಿದ್ರಲ್ಲ ಸರ್. ಹೇಳಿದ್ ನಮಗ ಯಾವಾಗ? ಹೇಳಿದ್ವಾ? ಬೇಕಾದ್ರೆ ರಿಮೈಂಡ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು.
ಎಷ್ಟು ಕಷ್ಟ ಆಗುತ್ತೆ ಸರ್ಗಳ ಜೊತೆ ನೀವು ವರ್ಕ್ ಮಾಡೋದು? ಇಷ್ಟೊಂದು ನಮ್ಗೆ ನಮ್ಮ ಮುಂದೆನೇ ಇಷ್ಟೊಂದು ನೋಡಿ ನೋಡಿ ಪಾಪ ಅನ್ಸಲ್ವಾ ನನಗೆ? ಏ ಛೇ 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 ಛೇ. ಅಳುನೇ ಬಂದ್ಬಿಡ್ತಲ್ಲ ಗುರು. ಪಾಪ ಅನ್ಸುತ್ತ. ಅಲ್ಲ ಅಲ್ಲ, ಈ ಧ್ರುವ ಒಂದಕ್ಕೆ ಮಗು ಇದ್ದಂಗೆ, ಅವ್ನು ಕಿಡ್ ಇದ್ದಂಗೆ. ಅವನು ಬೆಳಗ್ಗೆ ಬಂದು ಸಾಕು, ಬೆಳಗ್ಗೆ ಈ ಟೈಮಿಗೆ ಬಾರ ಮಗನೇ ದಾಪ ಬಂದು ಅವ್ನು ಏನಿದೆ ಆ ಕೆಲಸ ಮಾಡ್ತಾನೆ. ಅದು ಎಂಜಾಯ್ ಮಾಡ್ಕೊಂಡು ಆರಾಮಾಗೆ ಖುಷಿಯಿಂದ ಮಾಡ್ತಾನೆ. ನಮ್ಮ ಹುಡುಗಿ ಅಂತ ಏನು ಕೇಳಂಗೆ ಇಲ್ಲ ನೀವು. ನಮ್ಮ ಹುಡುಗಿದು ಅವಳು ಆ ಟೈಮ್, ಯಾಕಂದರೆ ಧ್ರುವ ಬಂದ್ಬಿಟ್ಟು ನೀವು 7 ಬರ್ತಾನೆ. ಇವಳು ಅಷ್ಟೇ 7 ಗಂಟೆ ಅಂದರೆ 7 ಗಂಟೆ ಬರೋಳು. ಬಟ್ ಅವಳದು ಮೇಕಪ್ ಹಂಗಿತ್ತು. ಮೇಕಪ್ ಅಂದರೆ ಹುಡುಗಿರ ಮೇಕಪ್ ಅಂತಿಲ್ಲ, ಆ ಪಾತ್ರದ ಮೇಕಪ್ಪೇ ಇಟ್ಸ್ ಲೈಕ್ ಡಿಫ್ರೆಂಟ್, ಬೇರೆ ಜಡೆ ಮೇಕಪ್ಪು ಅದನ್ನೆಲ್ಲ ಮಾಡೋಕ್ಕೆ ಎಷ್ಟು ಬರ್ಬೇಕಾಯ್ತು ಮಗನೇ? ಟಿಂಕರಿಂಗು ಪೇಂಟಿಂಗ್ ಮಾಡಕ್ಕೆ 2 ಅವರ್ ಬೇಕು. 2 ಅವರ್. ನಮ್ಮ ಐದಂದು ಜಸ್ಟ್ 5 ಮಿನಿಟ್ಸ್. ನಮ್ದು ವಿತೌಟ್ ಮೇಕಪ್ ಅಂತ. ಜಸ್ಟ್ ನಮ್ಮ ಐದಂದು 2 ನಿಮಿಷನೇನು? 2 ನಿಮಿಷ ಕಾಸ್ಟ್ಯೂಮ್ ಇದನ್ನ ಹಾಕಿ ಬರೋಕ್ಕೆ. 2 ಅವರ್ಗೆ ಏನಾದರೂ 10 ನಿಮಿಷ ಲೇಟ್ ಆದರೆ ಲವ್ ಅಂದರೆ ಸಾಕು ಅಂತ ಹೇಳ. ಇನ್ನೇನು ಸ್ಟಾರ್ಟ್ ಆಗಿರೋದು ಹಿಂಗೆ ಟೈ ಅಂತ. ಯಾಕೆಂದರೆ ಪಾಪ ನನಗೆ ಗೊತ್ತಿರ್ತದೆ ಅವಳ ಕಷ್ಟ ಎಷ್ಟು ಅದಕ್ಕೆ. ಆ ಜಡೆ ಇಷ್ಟಪ್ಪ ಜಡೆ ಹಾಕೊಂಡು ಇದನ್ನ ಮಾಡ್ಕೊಬರೋಕ್ಕೆ. ಬಟ್ ಅಷ್ಟು ಡೆಡಿಕೇಟಾಗಿ ಮಾಡಿ. ಅದ್ರಲ್ಲಿ ಬೇರೆ ನಾವು ದೋಸೆ ಹುಡುಕ್ತಿದ್ವಿ. ಅಣ್ಣ ಯಾಕೆ ಒಂಚೂರು ಜಡೆ ಸ್ವಲ್ಪ ಚಿಕ್ಕದಾಗಿ. ಬಟ್ ತುಂಬ ಚೆನ್ನಾಗಿ ಮಾಡಿದ್ಲು ಪಾಪ. ಸೊ ನೈಸ್. ಡೆಡಿಕೇಟೆಡ್ ಬಂದು 5 ಗಂಟೆ 4 ಗಂಟೆಗೆ ಎದ್ದು ಬರೋದು. ಎದ್ದು ಬಂದು ಅವಳು ಅಷ್ಟು ಬೇಗ ರೆಡಿಯಾಗಿ ಎಲ್ಲ ಆರ್ಟಿಸ್ಟ್ಗಳು ಬರೋಷ್ಟೊತ್ತಿಗೆ ಅದನ್ನು ರೆಡಿಯಾಗಿ 2 ಗಂಟೆ ಬೇಕಾಗಿತ್ತು. ಅದಕ್ಕೆ ರೆಡಿಯಾಗಿ ಬಂದು ಮಾಡಿದ್ಲು. ಥ್ಯಾಂಕ್ಸ್ ಕಣ್ಲಾ. ಬಟ್ ನೀನು ನನ್ನ ಮಗನೇ ಏಪ್ರಿಲ್ ಅಂತ ಹೆಂಗೆ ಹೇಳ್ದೆ ನೀನು? ಹೆಂಗಲ್ಲ ಹೇಳ್ದೆ? ಹ್ಞೂ ಮಾಡ್ದ ಅಂದರೆ ಏಪ್ರಿಲ್ ಫೂಲ್ ಮಾಡ್ತೀರಾ ಅಂತ. ಧ್ರುವ ಸರ್ಗೆ ಆಕ್ಷನ್ ಪ್ರಿನ್ಸ್ ಅಂತ ಕರಿತೀವಿ. ಈ ಸಿನಿಮಾದಲ್ಲಿ ಅಂದ್ರೆ ನಿಮ್ಗೆ ಗೊತ್ತು ರೌಡಿಸಮ್ ಎಲ್ಲ ಆ ಟೈಮಿಂದನೇ ನಮಗೆ ನೋಡ್ಕೊಂಡು ಬಂದವರು. ನಮ್ಮ ಧ್ರುವ ಸರ್ಗೆ ಹೇಗಿರುತ್ತೆ ರೌಡಿಸಮ್ ಈ ಸಿನಿಮಾದಲ್ಲಿ? ಕಲ್ಟ್ ನೀನು ಚಾನ್ಸೇ ಇಲ್ಲ ನೋಡೋಕ್ಕೆ. ಇವೇ ಸರ್ಟಿಫಿಕೇಟೆ 100%. ಓಕೆ, ಆ ಮಟ್ಟಕ್ಕೆ ಇರ್ತದೆ ನೀನು ಅಣ್ಣ. ಅವ್ರು ನೋಡಿದ್ರೆ ಅಯ್ಯೋ ಗುರು ಹಿಂಗ ಅಂತ. ಓಕೆ, ಧ್ರುವರ್ನ ಇಷ್ಟು ದಿವಸ ನೋಡಿದ್ದೀರಲ್ಲ, ಬೇರೆ ಶೇಡಲ್ಲಿ ನೋಡ್ತೀರಾ ಧ್ರುವರ್ನ. ಬಟ್ ಎಲ್ಲ ನೋಡ್ಬೇಕಾದ್ರೆ ನಿನ್ನ ತಮ್ಮನೋ ಅಣ್ಣನೋ ಬಂಧು ಬಳಗ, ನನ್ನ ಮಗ ಹಿಂಗಿರ್ಬೇಕಾಗಿತ್ತು, ನನ್ನ ತಮ್ಮ ಹಿಂಗಿರ್ಬೇಕಾಗಿತ್ತು, ಎಲ್ಲೋ ಒಂದು ಕಡೆ ನನ್ನ ತಂಗಿಗೆ ಅಣ್ಣ ಹಿಂಗಿರ್ಬೇಕಾಯ್ತು ಅಂತ ಅನಿಸ್ಬೇಕು ಧ್ರುವರ್ ನೋಡಿದ್ರೆ. ಕಾಳಿದಾಸ ಅನ್ನೋ ಪಾತ್ರ, ಕಾಳಿದಾಸ ಏನು ಮಾಡ್ತಾನೆ, ಓಪನಿಂಗ್ ಸಿನಿಮಾ ಕುಂತ್ಕೊಂಡ ತಕ್ಷಣ, ಅದು ಸಿನಿಮಾ ನೋಡುವಾಗಲ್ಲ, ಓಪನಿಂಗ್ ಸೀನಲ್ಲೇ ಕರ್ಕೊಂಡು ಹೋಗ್ತಾನೆ ಅವನು ಕಾಳಿದಾಸ. ಅಂದರೆ ಆ ಜನಗಳ ನಡುವೆ ನಾನು ಒಬ್ಬ ಅಂತ ಕರ್ಕೊಂಡು ಹೋಗ್ತಾನೆ. ಅಷ್ಟು ಅದ್ಭುತವಾಗಿ ಪಾತ್ರನ ಕ್ಯಾರಿ ಮಾಡ್ಕೊಂಡು ಹೋಗ್ಯಾರ ಧ್ರುವ. ಸೊ ನೀವು ಹೊಸ ಧ್ರುವನ ನೋಡ್ತೀರಾ. ಆಮೇಲೆ ನಾಟ್ಲಕ್ಕೆ ರೆಗ್ಯುಲರ್ ಫೈಟ್ ಎಲ್ಲ ನೀವು ನೋಡಿದ್ದೀರಾ. ಸೊ ಇದೆಲ್ಲ ಡಿಫ್ರೆಂಟ್. ಎದ್ದಿ ಹೋಗಿ ಹೊಡಿಬೇಕು ನೀವು, ಹಂಗಿರ್ತಾವೆ ಫೈಟ್ಗಳು. ಓಕೆ, ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಷನ್ ಅದ್ರ ಜೊತೆ ಸೆಂಟಿಮೆಂಟ್ ಪೋರ್ಷನ್ ಕೂಡ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಸ್ಪೆಷಲಿ ಮದರ್ ಸೆಂಟಿಮೆಂಟ್ ಸೀನ್ನ ಪ್ರೇಮ್ ಸರ್ ಕ್ರಿಯೇಟ್ ಮಾಡಿದಷ್ಟು ಬ್ಯೂಟಿಫುಲ್ ಆಗಿ ಯಾರೂ ಮಾಡಲ್ಲ ಅಂತ ಹೇಳ್ತಿರ್ತಾರೆ. ಸೊ ಈ ಸಿನಿಮಾದಲ್ಲಿ ಆ ಥರದ ಸನ್ನಿವೇಶಗಳು ಏನಾದರೂ ನನಗೆ ಮದರ್ ಅಂತ ಮತ್ತು ತಾಯಿ ದೇವರು, ಗಾಡ್ ಅಂದರೆ ನನ್ನ ತಾಯಿ ಯಾವತ್ತೂ ದೇವರು. ಅವಳನ್ನ ಯಾವಾಗ್ಲೂ ಅಷ್ಟೇ ಆ ಸ್ಥಾನದಲ್ಲೇ ಇಟ್ಕೊಂಡು ಪೂಜೆ ಮಾಡ್ತೀನಿ ನಾನು ಯಾವಾಗಲೂ. ಸೊ ಸೇಮ್ ರೆಗ್ಯುಲರ್ ಫಾರ್ಮುಲಾ ಅನ್ಸ್ಬಾರ್ದಲ್ವ, ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿಗಳು. ಯಾಕೆಂದರೆ ಇಲ್ಲಾಂದರೆ ಪ್ರೇಮ್ ಅದನ್ನೇ ಮಾಡ್ತಾನೆ, ಏನು ಗುರು ಇವನು ಅದನ್ನೇ ಮಾಡ್ತಾನೆ ಅಂತ ಅಂದ್ಬಿಡ್ತಾರೆ. ಅದನ್ನು ತಾಯಿನ ಮೀರಿ ಏನೂ ಮಾಡೋಕ್ಕಾಗಲ್ಲ ನಾವು, ಪ್ರಪಂಚದಲ್ಲಿ ಜಗತ್ತಲ್ಲೇ ಇಲ್ಲ, ಅದೆಲ್ಲ ಸುಳ್ಳು. ಸೊ ಅದನ್ನೇ ಮಾಡೋದು ಬೇಡ ಅಂತ ಬೇರೆ ಆಯಾಮದಲ್ಲಿ ಹೊಸ ಥರ ಕಥೆಗಳು ಮಾಡಿದ್ವಿ. ಒಂದೊಂಥರ ಈಗ ದರ್ಶನ್ ಅವ್ರಿಗೆ ಕರಿಯ ಅಂತ ಒಂದು ಮಾಡಿದ್ವಿ. ಸೊ ಎಕ್ಸ್ಕ್ಯೂಸ್ ಮೀ ಅಂತ ಒಂದು ಇದು ಮಾಡಿದ್ವಿ. ಜೋಗಿ ಅಂತ ಅಣ್ಣನೊಟ್ಟಿಗೆ ಒಂದು ಮಾಡಿದ್ವಿ. ಈಗ ಧ್ರುವರ್ ಒಟ್ಟಿಗೆ ಒಂದು ಅಪ್ಪವ್ರೊಟ್ಟಿಗೆ ರಾಜ ಸೋಮನ್ ಬೇರೆ ಥರ ಮಾಡಿದ್ವಿ. ಸೊ ಬೇರೆ ಇದು ಸುದೀಪ್ ಸರ್ ಜೊತೆ ವಿಲನ್ ಅದೇ ಬೇರೆ ಥರ ಸೈಡು. ಈಗ ಧ್ರುವರ್ ಜೊತೆ ಇಟ್ಸ್ ಲೈಕ್ ಬೇರೆ ಡಿಫ್ರೆಂಟ್ ಕೈಂಡ್ ಆಫ್, ಅಂದರೆ ಧ್ರುವರ್ನ ಈ ಥರ. ಯಾಕಂದರೆ ನನಗೇನಂದರೆ ನನ್ನ ಧ್ರುವನ್ ಹಿಂಗೆ ತೋರಿಸ್ಬೇಕಾಯ್ತು, ಹಿಂಗೆ ಮಾಡಬೇಕಾಯ್ತು ಅನ್ನೋ ಇದಕ್ಕೆ ಸೊ ತೋರಿಸಿದ್ದೀನಿ, ಪ್ರೆಸೆಂಟ್ ಮಾಡಿದ್ದೀನಿ. ಆಮೇಲೆ ಅದು ಏನಂದರೆ ಈಗ ನೋಡಿ ಎಷ್ಟು ಇನ್ನೊಸೆನ್ಸ್ ಕೂತವನೆ ಸಿನಿಮಾದಲ್ಲಿ ಹೆಚ್ಚಾಗಿ ನೋಡ್ತೀರಾ ನೀವು. ಅಯ್ಯೋ ಗುರು ಏನು ಗುರು ಅವ್ನು ಕರ್ಕೊಬರು ಮಾತಾಡಬೇಕು ಅಂತ ಅನ್ಸ್ಬೇಕು ಅಷ್ಟು. ಎಸ್ ಕೆಳಗಡೆ KD ದಿ ಡೆವಿಲ್ ಅಂತ ಬೇರೆ ಬರೆದಿದ್ರೆ ಸರ್. ಯಾಕೆ ಅಂತ ಅದೇ ಏಪ್ರಿಲ್ ಮಾತಾಡೋಣ, ಏಪ್ರಿಲ್ ಮಾತಾಡೋಣ. ಸರ್ ಇವಾಗ ರಮೇಶ್ ಸರ್ ಆಗಿರ್ಬೋದು, ಸಂಜಯ್ ದತ್ ಸರ್ ಆಗಿರ್ಬೋದು, ಅವ್ರದ್ದು ಬರೀ ಕ್ಯಾರೆಕ್ಟರ್ ಜಲಕ್ ತೋರಿಸಿದ್ದೀರಾ. ಅವ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡೋ ಥರ ಏನಾದ್ರು ಟೀಸರ್ ಏನಾದ್ರು ಕೊಡ್ತೀರಾ ಅಂತ? ಬಿಡ್ತೀವಿ ಮಗ ಏಪ್ರಿಲ್ಗೆ ಬಿಡ್ತೀನಿ ಮಗನೇ. ಏಪ್ರಿಲ್ ಅದು ಏಪ್ರಿಲ್ ಮೇಡಮ್ ಮಗನೇ, ನಿಂಗೆ ಗೊತ್ತಿಲ್ಲ ಅನ್ನೋದು. ಬಾ ಕಿವಿಲಿ ಹೇಳ್ತೀನಿ, ಬೈಲಿ ಹೇಳ್ಬಿಡು. ಬೇಡ ಇಲ್ಲ ಹೇಳ್ಬಿಡು, ಕಿವಿಲಿ ಹೇಳ್ತೀನಿ, ಬಾಯಲ್ಲಿ ಕಿವಿಲಿ ಹೇಳ್ತೀನಿ, ಹೇಳ್ಬಿಡು. ಎಲ್ಲರೂ ಕಾಫಿ ಕುಡ್ಕೊಂಡು ಆರಾಮಾಗಿ ಹೋಗಿ. ಸರ್ ಇವತ್ತು ಮಕರ ಸಂಕ್ರಾಂತಿ, ಜನರಿಗೆ ಏನಾದರೂ KD ಕಡೆಯಿಂದ ಏನಾದರೂ ಸಿಗುತ್ತಾ, ಅಂದರೆ ಏನಾದರೂ ಸ್ಪೆಷಲ್ ಆಗಿ?
ಈ ಇಂಟರ್ವ್ಯೂ ಸಿಗುತ್ತೆ. ಕೆಡಿ ನೀವೆಲ್ಲ ಫಸ್ಟ್ 2025ಗೆ ಅದ್ಭುತವಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಅದ್ಭುತವಾಗಿ ಕೊಟ್ಟಿದ್ದೀರಾ. ಸೊ ಅದಕ್ಕಿಂತ ನೀವು ನಮಗೆ ಕೊಡೋ ಗಿಫ್ಟು, ನಾವೇನು ನಿಮಗೆ ಕೊಡೋದು ಗಿಫ್ಟು, ನೀವೇ ನಮಗೆ ಕೊಟ್ಟಿದ್ದೀರಾ. ಸೊ ನಾವು ಕೊಡುವಷ್ಟು ದೊಡ್ಡವ್ರು ಅಲ್ವೇ ಅಲ್ಲ. ನಾವೇನು ಏನು ಗುರು, ನೀನಂತೋನಲ್ವೇ ಅಲ್ಲ, ನಿನ್ನಂಗೆ ಯಾರೂ ಇಲ್ಲ ಅಷ್ಟೇ. ಸೊ ಹಂಗೆ. ಓಕೆ, ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.